ಹೊಟ್ಟೆಗೆ ಎಷ್ಟು ಅವಶ್ಯಕತೆ ಅಷ್ಟು ಹೊಟ್ಟೆಗೆ ಎಷ್ಟು ಅವಶ್ಯಕತೆ, ಹೊಟ್ಟೆಗೆ ನಿನ್ನ ಹೊಟ್ಟೆಗೆ ಎಷ್ಟು ಅವಶ್ಯಕತೆ. ಈ ವಯಸ್ಸು 15ನೇ ವರ್ಷದಲ್ಲಿ 2 ತಟ್ಟೆ ಬೇಕಾದ್ರೂ ಊಟ ಮಾಡ್ಬೋದು, ಏನು ತೊಂದರೆ ನಿನ್ನ ಕೇಳೋದಿಲ್ಲ. ನೀನು ಫಸ್ಟ್ ಒಂದು ಪ್ರಶ್ನೆ ಕೇಳಿದೆ ನನಗೆ, 2 ತಟ್ಟೆ ಊಟ ಮಾಡ್ತೀಯಾ ಅಂತ. ನೀನು ಇಲ್ಲ ಸರ್ 1 ತಟ್ಟೆ ಅಂದರೆ 1 ತಟ್ಟೆ ಕರೆಕ್ಟ್, ಒಂದೇ ತಟ್ಟೆಲಿ ಊಟ ಮಾಡೋದು. ಒಂದು ಸರ್ತಿ ಹಾಕ್ಸ್ಕೊಂಡ್ರೆ ಎಲ್ಲಿ ನಿಮ್ಗೆ ಹೊಟ್ಟೆ ತಂಬುತ್ತೆ? ಅಷ್ಟೇ ಕೆಪಾಸಿಟಿ, ಅಷ್ಟೇಗೆ ಹೊಟ್ಟೆ ತುಂಬ ಹೋಗುತ್ತಾ? ಅಂದರೆ ಅಕ್ಕಿ ಸರಿ ಇಲ್ಲ, ಸೊಸೈಟಿ ಅಕ್ಕಿ ಹೌದೇ, ಅದೇ ಚೆನ್ನಾಗಿದೆಯಾ? ಸೊಸೈಟಿ ಅಕ್ಕಿ ಕೊನೆಯ ಅಕ್ಕಿ ಕಣಾಲೆ ಇದು. ಇದಕ್ಕಿಂತ ಮೇಲೆ 500 ರೂಪಾಯಿ 600 ರೂಪಾಯಿ ಕೆಜಿ ವರೆಗೆಲ್ಲ ಅಕ್ಕಿಗಳು ಇದಾವೆ. ಇದನ್ನೇ ಚೆನ್ನಾಗಿದೆ ಅಂತೀಯಲ್ಲ. ಊಟ ಹೆಂಗ್ ಮಾಡೋದು ಹೇಳೋದು? ಯಾರು ಹೇಳ್ತಾರೆ ಊಟ ಹೆಂಗ್ ಮಾಡೋದು ಅಂತ? ನೀ ಬಾಯ್ ಬಿಡೋದೇ ಕಷ್ಟ, ಹೇಳು ಕನಕ. ಇವಕ್ಕೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಜ್ಞಾನದ ಕೊರತೆ ಅಂತ ಕರೀತಾರೆ ಇದಕ್ಕೆಲ್ಲ. ಯಾಕೆ ಅಂತಂದ್ರೆ, ಇವಾಗೆಲ್ಲ 3 ಇಯರ್ಸ್ಗೆ ಮಕ್ಕಳು ಜೀನ್ಸ್ ಫಾಸ್ಟ್ ಡೆವಲಪ್ಮೆಂಟ್ ಇರುತ್ತೆ, ಬೇಗ ಡೆವಲಪ್ ಆಗ್ತಾ ಇರ್ತವೆ, ಮಾತಾಡ್ತವೆ. ಈಗ ನೋಡಿ ಚಿಕ್ಕ ಮಕ್ಕಳು ಬೇಗ ನಡೀತವೆ, ಹೆಚ್ಚು ಬೇಗ ಮಾತಾಡ್ತವೆ. ಮುಂಚೆಲ್ಲ 6 ವರ್ಷ ಆದರೂ ಬಾಯ ಬಿಡ್ತಿರಲಿಲ್ಲ. ಅವಾಗ ಏನು ಮಾಡೋರು ಎಲ್ಲ ಯಾಕೋ ನಮ್ಮ ಮಗು ಮಾತಾಡ್ತಿಲ್ಲ ಯಾಕೆಂದರೆ ದೇಹದ ಮನಸ್ಸು ವಿಕಾಸ ಹೊಂದಿಲ್ಲ. ಜನರೇಷನ್ ಅಂದರೆ ಒಂದು 100 ವರ್ಷಕ್ಕೆ ಒಂದೊಂದು ಬ್ಯಾಚ್, ಬೇರೆ ಬ್ಯಾಚ್ ಕೂಡ್ತಾವೆ, ಸ್ಪೀಡ್ ಜಾಸ್ತಿ ಅಲ್ವಾ. 3 ವರ್ಷಕ್ಕೆ ಮಾತಾಡ್ತಾರೆ. ಈಗ ಅದಕ್ಕೆ 3 ವರ್ಷಕ್ಕೆ ಸ್ಕೂಲ್ಗೆ ತಗೊಂಡ್ಬಿಟ್ಟಿರ್ತಾರೆ ಕಾನ್ವೆಂಟ್ಗೆ. 3, 4, 5ನೇ ವರ್ಷಕ್ಕೆ ಸಿಕ್ಕಾಪಟ್ಟೆ ಹಾಡು ಹೇಳೋದು, ಡ್ಯಾನ್ಸ್ ಆಡೋದು ಎಲ್ಲ ಕಲ್ತ್ಕೊಂಡಿರ್ತಾರೆ. ಬಿಕಾಸ್ ಆಫ್ ಜೀನ್ಸ್ ಡೆವಲಪ್ಮೆಂಟ್ ಅಂತ. ಅವ್ರ ದೇಹದಲ್ಲಿರೋ ಅಂಗಾಂಗಗಳ ಆಕ್ಟಿವ್ ಪಾರ್ಟ್ಸ್ ಇರುವಂಥವ್ರು. ಹಾಗಾಗಿ ಏನಾಗುತ್ತೆ, ಅವರು ತುಂಬ ಫಾಸ್ಟಾಗಿ ಕಲ್ತಿರ್ತಾರೆ ಮಕ್ಕಳು. ಇಲ್ಲಿ ಈಗ ಉದಾಹರಣೆಗೆ, ಈಗ ನಿಮ್ಗೆ 15 ವರ್ಷ 15 ವರ್ಷ ಇಂಟು 365 ದಿನ ಅಂದರೆ 3600, ಒಂದೂವರೆ ಸಾವಿರ ಅಂದರೆ ನಿಯರ್ಲಿ ಒಂದು 5,000 ವರ್ಷ ದಿನ ಇಲ್ಲಿ ಇದ್ರ ಮೇಲೆ ಬಂದುಬಿಟ್ಟಿದ್ದೀರ. ಒಂದು ಸಿಂಪಲ್ ಪ್ರಶ್ನೆ, ಊಟ ಹೆಂಗೆ ಮಾಡೋದು? ಕಾಳಿಸ್ಕೊಳ್ಳೋದು, ಬಾಯಿಗೆ ಇಟ್ಕೊಳ್ಳೋದು, ಮುಗೀತು. ಕಾಳಿಸ್ಕೊಳ್ಳೋದು, ಬಾಯಿಗೆ ಇಟ್ಕೊಳ್ಳೋದು. ಆಮೇಲೆ ಕೈ ಹಂಗೆ ಹೋದ್ರೆ ಬಟ್ಟೆಗೆಲ್ಲ ಅಂತಿರ್ತಾರ, ಆಮೇಲೆ ಕೈ ತಗೊಳೋದು, ಮನೆಗೆ ಹೋಗಿ ಬಿತ್ಕೊಂಡು ಏನು ಮನೆಗ್ತೀವೋ ಮನೆಗ್ತೀವಿ, ಏನು ಎದಾಡ್ತೀವೋ ಎದಾಡ್ತೀವಿ. ಇಲ್ಲಿ ಯಾವುದು ವ್ಯತ್ಯಾಸ ಆಗಿದೆ ಅಂದರೆ, ಈ ಕೆಲಸ ಪ್ರಾಣಿ ಮಾಡ್ತಾ ಇರ್ತೀವಿ. ನೀವು ಹೇಳಿದ್ರಲ್ಲ, ಇದನ್ನ ಪ್ರಾಣಿ ಮಾಡ್ತಾ ಇರ್ತೀವಿ. ಎಲ್ಲೋ ಹೋಗಿ ಬಿತ್ಕೊಳ್ಳುತ್ತೆ, ಕೊಟ್ಟರೆ ಎಲ್ಲ ಒಂದು ದಕ್ಷಿಣ ಬಿತ್ಕೊಳ್ಳುತ್ತೆ. ಸೂರ್ಯ ಹುಡ್ತಾನೆ, ಬೆಳಕಾಗುತ್ತೆ, ಹೊಟ್ಟೆ ಹಸ್ದಂಗೆ ಕಾಣುತ್ತೆ, ಆಟ ಆಡುತ್ತದೆ. ಯಾವ ಸಿಗುತ್ತೆ ಹಿಡ್ಕೊಳ್ಳುತ್ತೆ, ತಿನ್ನುತ್ತೆ, ಮಾಡ್ತಾ ಹೋಗುತ್ತೆ, ಮಾಡ್ಬಿಡುತ್ತೆ. ಅದಕ್ಕೊಂದು 10 ವರ್ಷನೋ 15 ವರ್ಷನೋ 20 ವರ್ಷನೋ ಆಯಸ್ಸಿರುತ್ತೆ. ಅಲ್ಲಿವರೆಗೆ ಹಿಂಗೇನೆ ಎದಾಳುತ್ತೆ, ತಿನ್ನುತ್ತೆ, ಬೀಳುತ್ತೆ, ಎದಾಳುತ್ತೆ, ತಿನ್ನುತ್ತೆ, ಬೀಳುತ್ತೆ. ಯಾಕೆ ಅಂದರೆ ಅದಕ್ಕೆ ಸ್ಕೂಲ್ ಇರಲ್ಲ, ನಾಲೆಡ್ಜ್ ಮಾತಾಡೋದು ಬರಲ್ಲ, ಮೆದುಳು ಅಷ್ಟು ಸ್ಟ್ರಾಂಗ್ ಏನು ಸಂವಹನ ಕ್ರಿಯೆ ಇರಲ್ಲ. ಅದಕ್ಕೆ ಎಷ್ಟು ಗೊತ್ತಿರೋದು ಅಷ್ಟು ಮಾತ್ರ ಮ್ಯೂಸಿಕ್ ಮಾಡ್ಕೊಂಡು ಅಂತ ಅಲಿಸ್ಕೊಂಡು. ಮತ್ತೆ ಪ್ರಾಣಿಗಿಂತ ಬದಲಾಗಿರೋ ಇನ್ನೊಬ್ಬ ಯಾರಪ್ಪ ವ್ಯಕ್ತಿ ಒಬ್ಬ ಇದ್ರೆ ಮನುಷ್ಯ ಇರ್ತಾನೆ. ಇವನಿಗೆ ಮಾನವನಿಗೆ ಮಾತನಾಡೋದು ಭಾಷೆ ಇರುತ್ತೆ, ಮಾತನಾಡುವಂಥ ಕಲೆ ಇರುತ್ತೆ, ಸಂವೇದನಾಶೀಲ ವ್ಯಕ್ತಿ ಇರುತ್ತೆ. ಇವನು ವಿಕಾಸವಂತ. ಇವನು ವಿಕಾಸ ಹೊಂದಿರೋದ್ರಿಂದಲೇ ಇವನು ಡಾಕ್ಟರ್ ಆದ, ಇಂಜಿನಿಯರ್ ಆದ, ವೈದ್ಯ ಆದ, ಲಾಯರ್ ಆದ, ಜಡ್ಜ್ ಆದ, ದೇಶ ಬದಲಾವಣೆ ಆಯಿತು, ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು, ವಿಮಾನ ಕಂಡಿದ್ದ, ವಿಮಾನದಲ್ಲಿ ಹಾರಾಡಕ್ಕೆ ಶುರುವಾದ, ಬೇರೆ ಬೇರೆ ದೇಶಗಳನ್ನೆಲ್ಲ ನೋಡ್ತಾ ಬಂದ. ಇವೆಲ್ಲ ಮಾಡಿರೋರು ಯಾರು? ಮನುಷ್ಯ. ಈಗ ನೀವು ಇಲ್ಲಿ ಪ್ರಶ್ನೆ ಸುಮ್ಮನೆ ಜಸ್ಟ್ ನಾಲೆಡ್ಜ್ ಪ್ರಶ್ನೆ ಕೇಳಿದಾಗ ನೀವು ಇನ್ನೂ ಯಾವ ಸ್ಟೇಜಲ್ಲಿ ಇದ್ರಿ? ಏನು ಮಾಡ್ತೀವ? ಹೆಂಗೆ ತಿಂತೀವ? ಹಿಂಗೆ ತಿಂದಿದ್ದು ಏನಾಗುತ್ತೋ ಹಿಂಗೆ ಹೋಗುತ್ತೆ. ಆಮೇಲೆ ಏನು ಮಾಡ್ತೀವ? ಹಿಂಗೆ ಬರುತ್ತೆ. ಯಾಕೆ ಅಂದರೆ ಜ್ಞಾನದ ಕೊರತೆ. ನಾನು ಹೌ ಟು ಟಾಕ್ ವಿತ್ ಅದರ್ಸ್, ನಾನು ಬೇರೆಯವ್ರ ಜೊತೆ ಹೇಗೆ ಮಾತಾಡಬೇಕು, ನನ್ನ ವಯಸ್ಸಿನ ಘನತೆಗೆ ತಕ್ಕ ನಾನು ಹೇಗಿರಬೇಕು,
ಒಂದು ಆಹಾರ ಕೊಟ್ಟರೆ ನಾನು ಹೇಗೆ ಸ್ವೀಕರಿಸಬೇಕು? ಆಹಾರ ಅಂದ್ರೆ ಆಹಾರದಲ್ಲಿ ಬೇಕಾದಷ್ಟು ಸ್ವಾದಿಷ್ಟವಾದಂತಹ ಫುಡ್ಗಳಿದ್ದಾವೆ. ನೀವು ಹೇಳ್ಬೋದಾಯಿತು 15 ವರ್ಷಕ್ಕೆ ನಿಮ್ಮ ಮೈಂಡ್ ಏನಾದ್ರು ಮೆಚೂರ್ಡ್ ಬಿಹೇವಿಯರ್ ಇದ್ದಿದ್ರೆ 15 ವರ್ಷಕ್ಕೆ ಯಾರೋ ಒಬ್ರು ಬಂದು ಕೇಳ್ತಾ ಇದ್ದಾರೆ ಅಧಿಕಾರಿಗಳು, ಸರ್ ನಾನು ನನ್ನ ಹೆಸರು ಇಂಥದ್ದು, ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ, ನನಗೆ ಮಧ್ಯಾಹ್ನದ ಹೊತ್ತು ಈ ಥರ ಬಿಸಿ ಊಟ ಕೊಡ್ತಾರೆ, ಬಿಸಿ ಊಟ ಕೊಡೋದ್ರಲ್ಲಿ ನಾನು ಇಷ್ಟು ಕ್ವಾಲಿಟಿ ಸಿಗ್ತೀನಿ, ಆದರೆ ಆಹಾರದ ಗುಣಮಟ್ಟ ಹೀಗಿರಬೇಕಾಗಿತ್ತು, ಇನ್ನೊಂದು ಹೀಗಿದೆ, ಇದಕ್ಕೆ ನನಗೆ ಈ ಆಹಾರಕ್ಕೆ ಇಂತಿಂತ ಕೊಡಬೇಕಾಗಿತ್ತು, ಬರೀ ಅನ್ನ ಬರೀ ತಿಂದಿದ್ರೆ ನನಗೆ ಆಹಾರದಲ್ಲಿ ಇಂತಿಂಥ ಪ್ರೋಟೀನ್ ಸಿಗುತ್ತೆ, ನನಗೆ ಅದ್ರ ಜೊತೆ ಪಲ್ಯ ಕೊಡಬೇಕಾಗಿತ್ತು, ಅದ್ರ ಜೊತೆಗೆ ಇನ್ನೂ ಈ ಥರ ಕ್ಯಾಲೋರಿ, ಆಹಾರದಲ್ಲಿ ಯಾವ್ಯಾವ್ದು ಪ್ರೋಟೀನ್ ಇದೆ, ಯಾವ್ಯಾವ್ದು ಕ್ಯಾಲೋರಿ ಸಿಗುತ್ತೆ ಓದ್ಕೊಂಡು ತಿಳ್ಕೊಂಡು ಬುದ್ಧಿವಂತರಾಗಿದ್ದರೆ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವ ದರ ಕೊರತೆ ಮತ್ತೆ ಯಾವ ದರ ಕೊರತೆ? ಯಾಕೆ ಜ್ಞಾನದ ಕೊರತೆ? 3565 ದಿನ 3365 ಇಂಟು 15 ವರ್ಷ ವಿಕಾಸ ಹೊಂದಿಲ್ಲ. ಯಾವ ವಿಕಾಸ ಹೊಂದಿಲ್ಲ? ನಿಮ್ಮ ಮನಸ್ಸು, ಮೆದುಳು ವಿಕಾಸ ಹೊಂದಿಲ್ಲ. ಯಾಕೆ ವಿಕಾಸ ಹೊಂದಿಲ್ಲ? ನಿಮ್ಗೆ ಇಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಅಲ್ಲಿ ಅಂಗನವಾಡಿಗೆ ಹೋಗಿ ಕುತ್ಕೊಂಡು ಬಂದೆ. ಅಲ್ಲಿ ಎಷ್ಟು ವರ್ಷಕ್ಕೆ ಹೋಗುತ್ತೆ? ನೀವು 3 ವರ್ಷಕ್ಕೆ ಹೋಗುತ್ತೆ. ಅಲ್ಲಿ ಅಲ್ಲಿಂದ 6 ವರ್ಷಕ್ಕೆ ಕಲ್ತ್ಕೊಂಡು ಬರುತ್ತೆ ಸಮರ್ಪಕ ಶಿಕ್ಷಣ. 6 ವರ್ಷದಿಂದ ನಮಗೆ ಬರುತ್ತೆ 7ನೇ ತರಗತಿವರೆಗೂ 6 7 ಎಷ್ಟು 13 ವರ್ಗ ಅಲ್ಲೋದಿರುತ್ತೆ. 13 ವರ್ಗ ಅಲ್ಲೋದಿರುತ್ತೆ. ಅಲ್ಲಿಂದ 13 ಆದ್ಮೇಲೆ 13, 14, 15 ಇಲ್ಲಿ ಬಂದು ಕುಂತಿದೆ. ಯಾವುದೊಂದಿಲ್ಲ, ಇನ್ನು ಜ್ಞಾನದ ಕೊರತೆ. ನಿಮ್ಗೆ ನಾನು ಹೆಂಗ್ ಮಾಡ್ಕೊಳ್ತಾರೆ ಪ್ರಶ್ನೆ ಕೇಳೋದು, ಆ ಪಾಠ ಅರ್ಥ ಮಾಡ್ಕೊಂತ ಹೆಂಗ್ ಹೇಳೋದು? a³ - b³ ಸೂತ್ರದ ವಿಸ್ತರಣಾ ರೂಪ ಹೇಳಪ್ಪ. ಅದನ್ನ ಊಟ ಮಾಡೋದು ಹೆಂಗೆ? ಬಾಯಿ ತೆಗೆಯೋದು, ಬಾಯಿ ಕಲಸೋದು, ಬಾಯಿ. ಆಹಾರದಲ್ಲಿ ಯಾವ ಆಹಾರದಲ್ಲಿ ಏನೇನು ಪ್ರೋಟೀನ್ ಸಿಗುತ್ತೆ ಅಂತ ತಿಳ್ಕೊಂಡ್ರೆ ಆಹಾರ ಊಟ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಬೆಳಗಿನ ಅವಧಿಯಲ್ಲಿ ಎಷ್ಟು ತಿನ್ನಬೇಕು ಅಂತ ಗೊತ್ತಾಗುತ್ತೆ, ಮಧ್ಯಾಹ್ನದ ಅವಧಿಯಲ್ಲಿ ಎಷ್ಟು ತಿನ್ನಬೇಕು. ಊಟನ ಕುತ್ತಿಗೆವರೆಗೆ ಅಲ್ಲ, ಮಧ್ಯಾಹ್ನವರೆಗೆ ಅಲ್ಲ. ಯಾವತ್ತು ಇನ್ನೂ ಸ್ವಲ್ಪ ಆಹಾರ ತಿನ್ನಬೇಕು ಅನ್ನುವಾಗಿ ಬಿಟ್ಟಿದ್ರೆ ನಿಮ್ಮ ಮೆದುಳು ಚುರುಕಾಗಿರುತ್ತೆ, ಜೊತೆಗೆ ದೇಹ ಲಘುವಾಗಿರುತ್ತೆ. ನಿಮ್ಮ ದೇಹ ಹೇಗೆ ಅನ್ನಿಸ್ತಿರ್ಬೇಕು ನಿಮಗೆ ಅಂದರೆ, ನಾನು ಗಾಳಿಲಿ ಆರ್ಬಿಟ್ಟಿನಿ ಅನ್ನೋ ಅಷ್ಟೇ ಇರಬೇಕು ನಿಮ್ಮ ಗಾಳಿ. ಹೊಟ್ಟೆ ತುಂಬ ಉಳಿದ ಅನ್ನೋದಿಲ್ಲ. ಜಸ್ಟ್ ಲೈಕ್ ಜಿಂಕೆ ಸಿಂಹ ಥರ ತಿಂದುಬಿಡಲ್ಲ. ಸಿಂಹ ಹಂಗಲ್ಲ, ಅದಕ್ಕೆ ಬೆಳಗ್ಗೆ ಎದ್ದರೆ ಹುಡುಕಾಡ್ತಿರುತ್ತೆ ಪ್ರಾಣಿಗಳು ಆಹಾರಕ್ಕೋಸ್ಕರ. ಯಾವುದೋ ಒಂದು ಸಿಕ್ಕ ತಕ್ಷಣ ತಿಂದು ಬಿಡುತ್ತೆ, ಬಂದು ತಿಂದುಬಿಟ್ಟು ಬಾಕಿ ಮೂಳೆ ಗಂಟೆ ಮಾಂಸ ಅವೆಲ್ಲ ಬಿಟ್ಟುಬಿಟ್ಟು ಅದು ಹೊಟ್ಟೋಗುತ್ತೆ ಒಂದು ಪದರಲ್ಲಿ ಮನೆಗೆ ಬಿಡುತ್ತೆ. ಎಲ್ಲಿವರೆಗೆ ಬಂದಿರುತ್ತೆ ಅದು ಗಟ್ಟಿ ಆಹಾರ ಆದ್ರಿಂದ ಅದು ಜೀವನ ಆಗೋಕ್ಕೆ ಇನ್ನೊಂದು 15-10 ಗಂಟೆ ಬೇಕು. ಅಲ್ಲಿವರೆಗೂ ಸುಮ್ಮನೆ ಎಲ್ಲೋ ಒಂದು ಪದರಲ್ಲಿ ಬಿದ್ದವು. ಜಿಂಕೆ ಒಂದೇ ಸಿಕ್ತಿರುತ್ತೆ ಅಂದರೆ ಕಡಿಲ್ಲ, ಅದು ತಿನ್ನೋದು ಹುಲ್ಲಲ್ವಾ? ಅಡ್ಡಾಡ್ಕೊಂಡು ವಾಕ್ ಮಾಡ್ಕೊಂಡು ನೆಗೆದಾಡ್ಕೊಂಡು ಅಲ್ಲಲ್ಲೇ ಸ್ವಲ್ಪ ಲೈಟಾಗಿ ಸಿಕ್ಕದು ಹುಲ್ ತಿನ್ನತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಅಡ್ಡಾಡುತ್ತೆ, ಇನ್ನೊಂದು ಹತ್ರ ಹುಲ್ ತಿನ್ನುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಅಡ್ಡಾಡುತ್ತೆ. ಚೆನ್ನಾಗಿ ನನಗೆ ನೆಗೆಯುತ್ತೆ. ಸಿಂಹನ ಓಡಿಸ್ಕೊಂಡ್ಬಂದ್ರೆ ಒಂದು ಕೈ ಸಿಕ್ಕಂದ್ರೆ ನೆಗೆದು ಓಡೋದು, ಲಾಂಗ್ ಜಂಪ್ ಮಾಡುತ್ತೆ. ಸಿಂಹನ ಕೈ ಲಾಂಗ್ ಜಂಪ್ ಮಾಡೋಕ್ಕಾಗಲ್ಲ. ಯಾಕೆ? ಅದು ಗಡಾಕ್ತಾಗಿ ಏನಿಲ್ಲ ಅವಲೇ ಜ್ಞಾನದ ಹೌ ಟು ಹೀಟ್ ಫುಡ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಮ ಜ್ಞಾನ ಯಾವಾಗ ವಿಕಾಸ ಹೊಂದುತ್ತೆ ಅಂದರೆ, ನಾವು ವಿಷಯದ ಮೇಲೆ ಆಳವಾದ ಅಧ್ಯಯನ ಇದ್ದರೆ. ಮನಗೋದು ಹೇಗೆ? ಮನಗುವ ಸ್ಥಳ ಪ್ರಶಾಂತವಾಗಿರಬೇಕು, ಒದಕ್ಕೆ ಪ್ರಶಾಂತವಾಗಿರ್ಬೇಕು. ಕಾಂಪ್ಲೆಕ್ಸ್ ಸಿಕ್ತು ಒಂದು ಹೊತ್ತಲ್ಲಿ ಉಸಿರಾಡೋದು ಅದ್ರ ಮೇಲೆ ಉಚ್ಕೊಂಡು ಮನಿಕೊಳ್ಳೋದಲ್ಲ. ಅಲ್ಲಿ ಹೆಚ್ಚು ಕ್ರಿಮಿಕೀಟಗಳಿಂದ ಜಾಗ ಆಗಿರಬೇಕು. ಉತ್ತರ ದಿಕ್ಕಿಗೆ ತಲೆ ಹಾಕೊಂಡು ಬಂದಿದ್ರೆ ಏನಾಗುತ್ತೆ ಅಂದರೆ, ಭೂಮಿಗೆ ಅಯಸ್ಕಾಂತ ಗುಣ ಇರೋದ್ರಿಂದ ನಮಗೂ ಉತ್ತರ ದಕ್ಷಿಣ ಧ್ರುವಗಳು ಒಂದೇ ಕಡೆ ಸೇರ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಪ್ರಶಾಂತವಾದ ನಿದ್ದೆ ಬರಲ್ಲ. ನಾವು ಮಲಗಬೇಕಾದ್ರೆ ಪೂರ್ವ ದಿಕ್ಕಿಗೆ ಮುಖ ಹಾಕಬೇಕು ಅಥವಾ ಬೇರೆ ಬೇರೆ ದಿಕ್ಕಿಗೆ ಹಾಕಬೇಕು. ಉತ್ತರ ದಿಕ್ಕಿಗೆ ಮುಖ ಹಾಕೊಂಡು ತಲೆ ಹಾಕೊಂಡು ಮಲಗಬಾರದು. ಮನೆಗಿದ್ರೆ ನಮಗೆ ಬೀಳುವಂತಹ ಕನಸು
ನಾನು ಕನಸಲ್ಲಿ ವಿಶ್ವೇಶ್ವರಯ್ಯ ಆಗಿರಬೇಕು, ಕನಸಲ್ಲಿ ನಾನು ಅಬ್ದುಲ್ ಕಲಾಂ ಆಗಿರಬೇಕು, ಕನಸಲ್ಲಿ ರಾತ್ರಿ ಮಾಡಿದ ಲೆಕ್ಕಗಳೆಲ್ಲ ಕೂತ್ಕೊಂಡು ಲೆಕ್ಕ ಮಾಡ್ತೀನಿ ಅನ್ನೋ ಕನಸಿರಬೇಕು. ಕನಸಲ್ಲಿ ಬಿಡುತ್ತೆ ಯಾವುದೋ ಒಂದು ಮನೆ ಹೋಗ್ಬಿಡುತ್ತೆ, ಏನು 3 ಗಾಡಿ ಕೊಟ್ಟರೆ 3 ದಬ ದಬ ತಿಂತಾರೆ ಬಾಯಲಿಕ್ಕೆ, ಆ ಥರ ಕನಸಿಗೆ ಬಿಟ್ಟಿದೆ. ಅದು ಕನಸಲ್ಲ. ಅರ್ಥ ಆಗ್ತಿಲ್ಲ? ಆದ್ದರಿಂದ ಪ್ರತಿಯೊಂದು ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟು. ಇದೇನಪ್ಪ ಸರ್ ಬಂದ್ಬಿಟ್ಟು ಓದೋದು ಪ್ರಶ್ನೆ ಕೇಳಿದ್ರೆ ಬರೀ ನಿದ್ದೆ ಮಾಡೋದು ಕೇಳಿದ್ರೆ ಊಟ ಮಾಡೋದು ಕೇಳಿದ್ರು. ಹೇಗಿರ್ಬೇಕು ಅಂತಂದ್ರೆ 15 ವರ್ಷಕ್ಕೆ ಹೇಗಿರ್ಬೇಕಾಗಿತ್ತು ನೀವು ಅಂತ ಹೇಳಿದ್ರಿ. ನಿಮ್ಗೆ ಯಾವುದರ ಕೊರತೆ ಇದೆ ಅಂತ ಹೇಳಿದ್ರಿ. ಮನಸ್ಸು ಮತ್ತು ಮೆದುಳಿಗೆ ನೀವು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಕೊಟ್ಟಿಲ್ಲ ಅಂತ ಹೇಳಿದ್ರಿ. ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗಿರೋ ವ್ಯತ್ಯಾಸ ನಿಮ್ಮಲ್ಲಿ ಕಂಡು ಬರ್ತಿಲ್ಲ ಅಂತ ಹೇಳಿದ್ರಿ. ಅದು 7ನೇ ತರಗತಿ ಅಂದ್ರೆ 7ನೇ ತರಗತಿವರೆಗೂ ಓದ್ಬೇಕಾದ್ರೆ ನೀವು ಸಮರ್ಪಕವಾಗಿ ಓದ್ ಬಂದಿಲ್ಲ ಅಂತ ಹೇಳಿದ್ರಿ. ಈಗ 13 ವರ್ಷ ಕಳೆದು ಈಗ 18 ವರ್ಷಕ್ಕೆ ಕುಂತಿದ್ದೀರ, ಆದ್ರೂ ನೀವು ನಿಮ್ಮ ಅಭಿವ್ಯಕ್ತಪಡಿಸುವಂತಹ ಭಾಷೆನ ಬದಲಾವಣೆ ಮಾಡ್ಕೊಂಡಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ನಿಮಗೆ ಉತ್ತಮವಾದ ಪರಿಸರ ಸಿಗಲಿಲ್ಲ. 1ನೇ ತರಗತಿಯಿಂದ ಓದಬೇಕಾದ್ರೂ ನಿಮಗೆ ಉತ್ತಮವಾದ ಪರಿಸರ ಸಿಗ್ತಿಲ್ಲ, ಮನೆಯಲ್ಲಿ ಸರಿಯಾದ ಒಡನಾಟ ಸಿಗ್ತಿಲ್ಲ, ಅಥವಾ ನಿಮಗೆ ಇದರ ವಿಕಾಸವನ್ನು ಹೇಳ್ಕೊಡ್ಲಿಕ್ಕೆ ಹೆಚ್ಚು ಪುಸ್ತಕವನ್ನು ಓದ್ಕೊಡ್ಲಿಕ್ಕೆ ಹೇಳಲಿಲ್ಲ. ಇವತ್ತು ನೀವು ಅಭಿವ್ಯಕ್ತಪಡಿಸುವ ಭಾಷೆ ಬೇರೆಯವರು ಮಾತಾಡೋ ಭಾಷೆಗೂ ಹೊರಟು ಅನ್ನಿಸ್ತಾ ಇದೆ. ಕಾರಣ ಯಾವುದರ ಕೊರತೆ? ಅರ್ಥ ಆಯ್ತು. ಆದ್ದರಿಂದ 10ನೇ ತರಗತಿ ಏನ್ ಚಿಕ್ಕದಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಕರೆಕ್ಟಾಗಿ 21-22 ವರ್ಷ ದುಡಿಬೇಕು. ಅಮೆರಿಕ, ಜರ್ಮನಿ ಅಂತ ಎಲ್ಲ ದೇಶದಲ್ಲಿ ಹೋದ್ರೆ 20 ಇಯರ್ಸ್ಗೆ ದುಡಿತಾರೆ ಒಬ್ಬ ಮನುಷ್ಯ. ಇವತ್ತು ಈಗಿನ ದಿನಗಳಂತೂ 75-85 ಲಾಸ್ಟ್. ಅಷ್ಟೊತ್ತಿಗೆ ಓಡಾಡಕ್ಕಾಗಲ್ಲ, ಶನಿ ಕುಂದ್ರೆ BP, ಶುಗರು, ಮೂಳು, ಹಾರ್ಟ್ ಅಟ್ಯಾಕ್ ತುಂಬ. ಅವರೇಜ್ ಇಯರ್ಸ್ ಸಿಗಲ್ಲ, 75 ಇಯರ್ಸ್ ಬಂದಿದೆ. ಗೊತ್ತಾಯ್ತಾ? 75 ಇಯರ್ಸ್ ಈಗ 15 ವರ್ಷ ಹೋಗಿದೆ, ಇನ್ನು 60 ವರ್ಷ ಇದೆ. ಹಣ ಗಳಿಕೆ ಮಾಡೋದು ಯಾವಾಗ? ಸಾಧನೆ ಮಾಡೋದು ಯಾವಾಗ? ವಿದ್ಯೆಯನ್ನ ವಿಕಾಸ ಮಾಡೋದು ಯಾವಾಗ? 25 ವರ್ಷದೊಳಗೆ ಓದ್ ಮುಗಿಬೇಕು. ಹಾಗೆಲ್ಲ ಬೇರೆ ಬೇರೆ ದೇಶಗಳು 22 ವರ್ಷ ದುಡಿತಾರೆ. 5 ವರ್ಷಕ್ಕೆ ಶಾಲೆ ಸೇರಿಸಿದ ಅಂದ್ರೆ ಮಗು ಆನ್ಲೈನ್ ಕ್ಲಾಸ್ ತಗೊಂತ ಇರುತ್ತೆ. ಅನೇಕ ಬುಕ್ಸ್ಗಳು ಆನ್ಲೈನ್ ಓದಲಿಕ್ಕೆ ಅವಕಾಶ ಇದೆ. ಯಾರೆಲ್ಲ ಆನ್ಲೈನ್ ಸ್ಟಡಿ ಮಾಡ್ತೀರಾ ಕೈ ಎತ್ತಿ. ಏನೇನು ಸ್ಟಡಿ ಮಾಡಿದಾರೆ ಕೇಳ್ತೀನಿ. ಆನ್ಲೈನ್ ಸ್ಟಡಿ ಯಾರ್ಯಾರು ಮಾಡ್ತೀರಾ ಕೇಳಿ. ಶಿಕ್ಷಕರೇ ಬೇಕಾಗಿಲ್ಲ, ಎಲ್ಲ ಬುಕ್ಸ್ಗಳು ನಿಮಗೆ ನೀವು ಇಂಟರ್ನೆಟ್ ಅಲ್ಲಿ ಹೋದ್ರೆ ಎಲ್ಲ ಬುಕ್ಸ್ಗಳು ಸಿಗ್ತವೆ. ಎಲ್ಲ ವಿಷಯದ ಜ್ಞಾನ ಸಿಗುತ್ತೆ. ಮಾನವನ ಅಂಗಾಂಗಗಳು ಅಂದ್ರೆ ಮಾನವನ ದೇಹದಲ್ಲಿ ಯಾವ್ಯಾವ ಅಂಗಾಂಗಗಳೆಲ್ಲರೂ ಸಿಗ್ತವೆ. ಭಾರತೀಯ ಇತಿಹಾಸ ಅಂದ್ರೆ ಭಾರತದ ಇತಿಹಾಸದ ಬರುತ್ತೆ. ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಅನ್ನೋ ಚಿತ್ರ ಎಲ್ಲ ಬಂದ್ಬಿಡುತ್ತೆ ಅದರೊಳಗಡೆ. ಯಾರು ಕೃಷ್ಣದೇವರ ಯಾರ ಆಳ್ವಿಕೆ ಇತ್ತು, ಎಲ್ಲಿಂದ ಎಲ್ಲಿ ಹೋಗ ಮಾಡೋದು ಹೇಳ್ತಾರೆ. ಕಲ್ಲಿನ ರಥ ಹೆಂಗಿತ್ತು ಅಂತ ಹೇಳುತ್ತೆ. ಅಲ್ಲಿರುವಂತಹ ದೇವಾಲಯ ಏಕೆ ವಿಶಿಷ್ಟ ಅಂತ ಹೇಳುತ್ತೆ. ಭೂಮಿ ಮತ್ತು ಭೂಮಿಯಲ್ಲಿರೋ ಪದರಗಳು ಯಾವ್ಯಾವ ಅಂದ್ರೆ ಎಲ್ಲ ಹೇಳುತ್ತೆ. ಭೂಮಿಯಲ್ಲಿ ಯಾವ ಪದರಗಳಿವೆ ಅಂತ ಹೇಳುತ್ತೆ. ಅವಕ್ಕೆ ಏನಂತ ಕರೀತಾರೆ? ಕಲ್ಲಿನ ವಿಧಗಳು. ಕಲ್ಲಲ್ಲಿ ಎಷ್ಟು ವಿಧಗಳಿದಾವೆ? ಕಲ್ಲಿದಾವೆ ಅಂದ ಮೋಸ ಕಲ್ಲಿದಾವೆ ಯಾವಣಲ್ಲ ತಗೊಂಡು ದಪ್ಪನ ಎಸೆಯೋದು. ಇದು ಜ್ಞಾನದ ಕೊರತೆಯ ಪದ. ಗೊತ್ತಿದೆಯಾ? ಕಲ್ಲನ್ನ ಹೊಡೆಯಕ್ಕೆ ಕೊಟ್ರೆ ಸೈಜ್ ಹೊಡೆಯೋದೇ ಮಾಡ್ತಾರೆ. ನಾನು ದಪ್ಪ ಸೈಜ್ ಹೊಡಿತಾರೆ. ಅವನಿಗೆ ಅಷ್ಟೇ ಗೊತ್ತು. ಅವನಿಗೆ ಸೈಜ್ ಹೊಡೆಯೋದು, ಪುಡಿ ಮಾಡೋದು, ಕುಟ್ಟೋದು, ಕಳ್ಸೋದು. ಅದೇ ಇನ್ನೊಬ್ರಿಗೆ ಒಂದು ಕಲ್ಲು ತಾಂಡ ಕೊಟ್ರೆ ಅವನೇನ್ ಮಾಡ್ತಾನೆ? ಕೆತ್ತುಬಿಟ್ಟು ತಾಂಡ ದೇವಸ್ಥಾನಕ್ಕೆ ಬಿಡಿಸಿ ಅದಕ್ಕೆ ಎಣ್ಣೆ ಮಜ್ಜಿನ ಸ್ನಾನ ಮಾಡಿಸಿ, ಹೂವು ಇಡಿಸಿ, ಪೂಜೆ ಮಾಡಿಸಿ, ಎಲ್ಲ ಭಕ್ತರು ಬಂದು ಅಲ್ಲಿಗೆ ಕೈ ಮುಗಿಯಂಗೆ ಮಾಡ್ದ. ಅವನ ಹತ್ರ ಕಲೆ ಇತ್ತು. ಅವನು ಕಲ್ತಿದ್ದ ಹುಳಿಯನ್ನ ಎಷ್ಟು ಏಟ್ ಹೊಡಿಬೇಕು, ಗಂಡು ಭಾಗ ಕೆತ್ತಬೇಕಾದ್ರೆ ಎಷ್ಟು ಹೊಡಿಬೇಕು, ಮೂಗು ಭಾಗ ಕೆತ್ತಬೇಕಾದ್ರೆ ಎಷ್ಟು, ಭಾಗ ಕೆತ್ತಬೇಕಾದ್ರೆ ಎಷ್ಟು ಹೊಡಿಬೇಕು. ಇನ್ನೊಬ್ರಿಗೆ ಒಂದು ಊಟದ ಹೇಳಿದ್ನಲ್ಲ, ನೀವು ಕೊಡ್ತಿದ್ದಂಗೆ ಡಬ್ಬ ಸೈ ಬಾಡೋದು ಉಳಿಸಿ ಯಾವನಾರ ಹೊತ್ಕೊಂಡೋಗಿ ತುಂಬ್ಕೊಂಡು ಎಲ್ಲರೂ ಸುತ್ತಾಡ್ಬಾರ್ದು ಅಂತ. ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಆದ್ದರಿಂದ SLC ಅಂತಂದ್ರೆ ಪ್ರತಿದಿನ ನೀವು ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ, 6 ಗಂಟೆಯಿಂದ 7 ಗಂಟೆ, 7 ಗಂಟೆ, 8 ಗಂಟೆ 3 hours ಕಂಪಲ್ಸರಿ ನಾವು ಓದ್ಬೇಕು. ಅದೇ ತರ ಈವ್ನಿಂಗ್ ಸಂಜೆ ಹೋದಾಗ 7 ಗಂಟೆಯಿಂದ 8, 8ರಿಂದ 9, 9ರಿಂದ 10 ಅಲ್ಲೂ 3 ಗಂಟೆ ಕಂಪಲ್ಸರಿ ಓದ್ಬೇಕು. ಅವಾಗ ನಿಮಗೆ ಯಾವ ಪ್ರಶ್ನೆ ನನಗೆ ಜ್ಞಾಪಕ ಬರಲ್ವೋ, ಇದು ಮರ್ತೋಗುತ್ತೋ, ಇದು ಪುನಃ ಹೇಳಬೇಕು, ಇಸ್ವಿ ಯಾವುದು ಎಲ್ಲ ಬರುತ್ತೆ. ಅವಾಗ ಏನ್ ಮಾಡ್ಬೇಕು? ಚಿಕ್ಕ ಚೀಟಿಗಳನ್ನ ಮಾಡ್ಕೋಬೇಕು.
ಆ ಚೀಟಿಗಳು ಇಟ್ಕೊಂಡು ನೋಡಿದ ತಕ್ಷಣ ಇಡೀ ಪಾಠಕ್ಕೆ ಅರ್ಥ ಬರಂಗಿರ್ಬೇಕು. ಆ ರೀತಿ ಮಾಡ್ಕೊಂಡು ಮಕ್ಕಳು ಯಾವ್ದಾದ್ರು ಒಂದು ಟಾಪಿಕ್ ಕೊಟ್ಟಾಗ ನಾನು ಎತ್ತಿಕೊಂಡು ಮಾತಾಡ್ತೀನಿ ಸರ್ ನಾನು ಅಂತಂದ್ರೆ ನಿಮ್ಮ ನಾಲೆಡ್ಜ್ ಡೆವಲಪ್ ಆಗಿದೆ ಅಂತ. ನಿದ್ರೆ ಅಂದ್ರೆ ನಿದ್ರೆ ಮೇಲೆ 1 ಗಂಟೆ ಮಾತಾಡ್ತೀನಿ ಸರ್ ಅಂತಂದ್ರೆ ನಿಮ್ ನಾಲೆಡ್ಜ್ ಡೆವಲಪ್ ಆಗಿದೆ ಅಂತ. ಹಸಿವು ಅಂದ್ರೆ ಹಸಿವಿನ ಬಗ್ಗೆ ನಾನು 2 ಅವರ್ಸ್ ನನಗೆ 3 ದಿನ ಬೇಕು ಸರ್ ಹಸಿವಿನ ಬಗ್ಗೆ ಮಾತಾಡೋದು ನನಗೆ ಅಂದ್ರೆ ನಿಮ್ಮ ಜ್ಞಾನ ವಿಕಾಸ ಆಗಿದೆ. ನೀರು ಅಂತೀನಿ ಅಂತ ನೀರು ಅನ್ನೋದ್ರ ಬಗ್ಗೆ 1 ದಿನವೆಲ್ಲ ಮಾತಾಡ್ತೀನಿ ಸರ್ ಅಂತಂದ್ರೆ ನಿಮ್ಮ ಜ್ಞಾನ ವಿಕಾಸ ಆಗಿದೆ. ನೀರು ಸರ್ ಒಂದು ಚೊಂಬತ್ತ ಕುಡಿಯೋದು ಅದೇ ಅಲ್ವ ಸರ್ ನಮ್ಮ ಕೆರೆಯಲ್ಲೇ ಸಿಗುತ್ತೆ ಸರ್ ಅನ್ನೋದು ಜ್ಞಾನ ವಿಕಾಸ ಆಗಿದೆ. ನೀರು ಅತ್ಯಂತ ಜೀವರಾಶಿಗಳಲ್ಲಿ ಭಗವಂತ ಕೊಟ್ಟಂತ ಅದ್ಭುತವಾದ ಏನದು ಅಮೃತ. ನೀರಲ್ಲ ಅದು. ವಿತೌಟ್ ವಾಟರ್ ವಿ ಕೆನಾಟ್ ಲಿವ್. ಯಾರು ಬದುಕಕ್ಕಾಗಲ್ಲ. ಈ ಭೂಮಿ ಮೇಲೆ ನೀರೇ ಇಲ್ಲ ಅಂದ್ರೆ ಮಾನವನ ಜನನೇ ಆಗಲ್ಲ. ನೀರು ಮಾನವನ ದೇಹದಲ್ಲಿ ನೀರೇ ಇಲ್ಲ ಅಂದ್ರೆ ಅವನ ದೇಹ ವಿಕಾಸನೇ ಒಂದಲ್ಲ. ನೀರು ಅಂದ ತಕ್ಷಣ ಕನಿಷ್ಠ ಒಂದು ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅನ್ನೋದಾದ್ರು ತಿಳ್ಕೊಳ್ಬೇಕು. ಒಂದು ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನೀರು ಅಂದ್ರೆ ನಮ್ಗೆ ಕೆರೆ ಸಿಗುತ್ತೆ ಸರ್, ಎಷ್ಟು ಸಿಗುತ್ತೆ ಅಷ್ಟು ಕುಡ್ಕೊಳ್ಳೋದು ಮನಗದಲ್ಲ. ನೀರು ದೇವರು ಕೊಟ್ಟಿರೋ ಒಂದು ಅಮೃತ. ಅದು ಎಷ್ಟು ಇರ್ಬೇಕು ನೀರು, ಎಷ್ಟು ಕುಡಿಬೇಕು ನಾವು. ದಿನಕ್ಕೆ ಕನಿಷ್ಠ 5 ರಿಂದ 6 ಲೀಟರ್ ನೀರು ಕುಡಿಬೇಕು. ಸ್ನೇಹಿತರೆ ಯಾರು 5 ರಿಂದ 6 ಲೀಟರ್ ನೀರು ಕುಡಿತೀರಾ? ಯಾರು ಕುಡಿಯಲ್ಲ. ನೀರು ಕುಡಿಬೇಕು ಒಂದು ಸಿಸ್ಟಮ್ ಇದೆ. ನೀರನ್ನ ಹೇಗೆ ಕುಡಿಬೇಕು ಅಂದ್ರೆ ಪ್ರತಿ 1 ಗಂಟೆಗೆ 2 ಗಂಟೆಗೆ ಒಂದ್ಸತಿ 1 ಗ್ಲಾಸ್ ನೀರು ಕುಡಿಬೇಕು. ನೀವು 5 ಲೀಟರ್ ನೀರು ಚಾಗಬೇಕು ಅಂದ್ರೆ ಪ್ರತಿ ಯೂರಿನ್ ಪಾಸ್ ಮಾಡಕ್ ಬಂದ ನಂತರ ಮತ್ತೆ ಕುಡಿಬೇಕು ನೀರನ್ನ. ನೀರನ್ನು ಸುಮ್ಮನೆ ಬೆಳಗ್ಗೆ ಕೊಡ್ತಾರ ಒಂದು ಚೊಂಬ್ ಕೊಡೋದು ತಗೊಂಡು ಅನ್ನೋದಲ್ಲ. ನೀರನ್ನ ಎಷ್ಟೆಷ್ಟೋ ಕುಡಿಯಕ್ ಬರಲ್ಲ. ನೀವು ಹೋಗೋದಲ್ಲ, ವಿಷಯ ತಿಳ್ಕೊಳಲ್ಲ. ಒಂದೆಷ್ಟು ಕೊಡ ಕೊಡೋದು ಬಿಡೋದು, ರಾತ್ರಿ ಹೊತ್ತು ಸುಮ್ಕಿದ್ ಬಿಡೋದು, ರಾತ್ರಿಗೆ ಇನ್ನೊಂದು ಹಂಗಲ್ಲ. ಪ್ರತಿ 1 ಅವರ್ಸ್ ನೀರು ಕುಡಿತಾರೆ. ಯಾರು ಯಥೇಚ್ಛವಾಗಿ ನೀರನ್ನು ಕುಡಿತಾರೋ ಅವ್ನ ಸೌಂದರ್ಯ ವೃದ್ಧಿ ಆಗುತ್ತೆ. ನಿಮ್ಗೆ ಅದ್ರ ಬಗ್ಗೆ ವಾಟರ್ ಬಗ್ಗೆ ನಾಲೆಡ್ಜ್ ಗೊತ್ತಿರಲ್ಲ. ನೀವು ವಾಟರ್ ಅಲ್ಲಿ ಎಷ್ಟು H2O ಹೈಡ್ರೋಜನ್ ಇರಬೇಕು, ಆಕ್ಸಿಜನ್ ಎಷ್ಟು ಇರಬೇಕು, ಅದನ್ನ ಕ್ವಾಲಿಟಿ ವಾಟರ್ ಯಾವುದು, ಮಿನರಲ್ ವಾಟರ್ ಯಾವುದು ಗೊತ್ತಿರಬೇಕು. ತಿಳ್ಕೊಳಲ್ಲ. ಅರ್ಥ ಆಗ್ತಿದ್ಯಾ? ಆದ್ರೆ ನೀವು ಏನ್ ಮಾಡ್ಬೇಕು ಹೇಳಿ? ಓದಬೇಕು. ಏನ್ ಮಾಡ್ಬೇಕು? ಓದಬೇಕು. ಹೆಂಗ್ ಓದ್ಬೇಕು ಅಂದ್ರೆ ಪ್ರತಿಯೊಂದು ವಿಷಯದ ಮೇಲೆ ಪ್ರಬುದ್ಧವಾದ ಜ್ಞಾನ ಇರ್ಬೇಕು ನಿಮ್ಗೆ. ಆ ರೀತಿ ಓದ್ಬೇಕು. ಯಾವ್ದಾದ್ರು ಒಂದು ಪದ ಹೇಳ್ತಾರೆ ಅಂದ್ರೆ ಅದ್ರ ಆ ಪದದ ಮೇಲೆ 10 ನಿಮಿಷ ನೀವು ಓದಂಗಿರ್ಬೇಕು. 10 ನಿಮಿಷ ಮಾತಾಡಂಗಿರ್ಬೇಕು. ಯಾರು ಸಮರ್ಥಕ ವಿಷಯವನ್ನು ಮಂಡನೆ ಮಾಡುವುದು. ಲ್ಯಾಂಗ್ವೇಜ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏನಲ್ಲ ಅಂದ್ರೆ ಪದ ಅಲ್ಲ. ರೆಸ್ಪೆಕ್ಟೆಡ್ ವರ್ಡ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಮಾತನಾಡುವ ಪದ ಮೃದುವಾಗಿರಬೇಕು. ಕೇಳುವವರಿಗೆ ಮಧುರವಾಗಿರಬೇಕು. ಅದೇ ಅಲ್ವಾ ಭಾಷೆ ಕಲಿಯೋದು. ನಿಮಗೆ ಸಂಸ್ಕೃತ ಶ್ಲೋಕ ಹೇಳೋದ್ರೆ ಸಂಸ್ಕೃತ ಶ್ಲೋಕ ಹೇಳ ಅವ್ನು ಎದ್ದಾಳದೇ ಇಲ್ಲ. ಅಂದ್ರೆ ಎದ್ದಾಳ ಶಕ್ತಿ ಇದೆ, ಆದ್ರೂ ಅವ್ನು ಎದ್ದಾಳಲ್ಲ. ಅವ್ನಿಗೆ ಅವ್ನ ಎದ್ದಾಳು ಆರ್ಡರ್ ಮಾಡ್ಬಿಟ್ಟಿದೆ. ಮನ್ ಪಡಿತಿದೆ ಸುಮ್ಮ ಕೂತ್ಕ ಯಾವ ಶ್ಲೋಕ ಬರುತ್ತೆ ನಿನಗೆ ಅಂತ ಆರ್ಡರ್ ಮಾಡ್ಬಿಟ್ಟ ತಕ್ಷಣ ಅದಕ್ಕೆ ಅವ್ನು ಎಷ್ಟು ಸತಿ ಹೇಳು ಎದ್ದಾಳ ಹೇಳ ಅವ್ನು ಸಂಸ್ಕೃತ ಶ್ಲೋಕ. ಈಗ ಫಸ್ಟ್ 2 ಅವ್ನಿಗೆ ಹೇಳ್ದ ಶಕ್ತಿ ಇಲ್ಲ ಗೆದ್ದ. ಬಟ್ ಸಂಸ್ಕೃತ ಶ್ಲೋಕ ಹೇಳ ಬಿಕಾಸ್ ಆಫ್ ದಟ್ ನಾಲೆಡ್ಜ್. ಕಲ್ತ್ಕೋಬೇಕು. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನೀವು ಅದಷ್ಟು ಕಲ್ತ್ಕೋಬೇಕು. ಹೋಗಿ ಏನಾದ್ರು ಒಂದಿಷ್ಟು ಹಂಗಂದ್ರೆ ಏನು ಅಂತ ಗೊತ್ತಾಗುತ್ತೆ. ನೀವು ಎಲ್ಲ ಏನು ಕಲಿದೆ ಹೋದ್ರೆ ಮಕ್ಕಳೇ? ಒಡ್ಡ ಭಾಷೆ ಮಾತಾಡೋದು, ದೊಡ್ಡ ಅಂತರ ಓಡಾಡೋದು. ಸರ್ಕಾರ ಒಂದು ಬಿಸಿ ಊಟ ಕೊಟ್ಟಿದ್ದಕ್ಕೆ ಒಂದು ಕನಿಷ್ಠ ಒಂದು ಊಟಕ್ಕೆ ಕನಿಷ್ಠ ಅಂದ್ರೆ 50 ರೂಪಾಯಿ ಬೇಕು. ನಿಮ್ಮ ಜೋಳಕ್ಕೆ 50 ರೂಪಾಯಿ ಇಟ್ಕೊಂಡ್ರೆ ಹೋಗ್ಲಿಕ್ಕೆ ಯಾವ ಹೋಟ್ಲಲ್ಲೂ ಊಟ ಕೊಡಲ್ಲ. ಅಣ್ಣ ಅಂತ ಕುಂತ್ರೆ ಒಂದು ಚೊಂಬು ನೀರು ಕೊಡ್ಬೋದು ಅಷ್ಟೇ. ಅವ್ನು ಹೋಟ್ಲನ್ನು ಕೊಡಲ್ಲ. ಒಂದೊಂದ್ಸತಿ ಹೋಟ್ಲಲ್ಲಿ ನೀರು ತಂದು ಎರಿಸಿಬಿಡ್ತಾನೆ. ಈ ಭಿಕ್ಷಕರು ಏನಂತಿಂದ ಹುಚ್ಚರೋಗಿ ನಿಂತ್ಕೊಂಡ್ಬಿಡ್ತಾರೆ ಹೋಟ್ಲ್ ಮುಂದೆ. ಅವ್ರನ್ನ ಓಡ್ಸಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಒಂದು ಗ್ಲಾಸ್ ನೀರು ಇಟ್ಕೊಂಡು ಅವ್ರ ಮುಖದ ಮೇಲೆ ಎರಿಸ್ಬಿಡ್ತಾರೆ. ಆವಾಗ ಹಸುವಿನಿಂದ ಬಂದು ನಿಂತಿರ್ತಾನೆ. ಹೊಟ್ಟಿರಲ್ಲ, ತಿಕ್ಕಲಾಗುತ್ತೆ, ಹುಚ್ಚಾಗಿರ್ತಾನೆ. ಅವ್ನಿಗೊಂದು ಊಟ ಕೊಡೋದು ಅವನು. ಅದಕ್ಕೋಸ್ಕರ ಈಸಿ ಸಿಗೋ ನೀರು ತಗೊಂಡು ನಾವು ಮುಖದ ಮೇಲೆ ಎರಿಸ್ಬಿಡ್ತಾರೆ. ಹೋಗ್ಲಿಕ್ಕೆ ಈಚೆ ಕಡೆ ಇನ್ನೊಂದು ಅಂಗಡಿ ಮುಂದೆ ಬಂದ್ಕೊಳ್ಳಿ. ನಿಮಗೆ ಎಷ್ಟು ನಾಲೆಡ್ಜ್ ಎಲ್ಲಿ ದೂರ ಇದ್ದೀರಲ್ಲ ಕಾಕಳಿಂದ ಮಕ್ಕಳು ಅಲ್ವೇನಾ? ಸುಮ್ಮನೆ ಬಂದಂಗೆ ಒಡ್ಡಂಗೆ ಬಿಸಿ ಊಟ ಇರುತ್ತೆ. ಒಂದೊಂದು ಹಣ್ಣು, ಒಂದೊಂದು ಹನಿ, ಒಂದೊಂದು ಅಕ್ಕಿಯ ಅಗಳಿನ ಹಿಂದೆ ರೈತನ ಬೆವರಿನ ಹನಿ ಇರ್ತದೆ. ಒಂದೇ ಒಂದು ಅಗಳು ನಿಂತಿದೆಯಾ ಅಂದ್ರೆ ಅದರ ಹಿಂದೆ ರೈತನ ಬೆವರಿನ ಹನಿ ಇರ್ತದೆ.
ಒಂದು ಹಕ್ಕಿಯನ್ನ ಬೆಳೆಯಬೇಕಾದ್ರೆ ಅಕ್ಕಿ ಸದಾ ನೀರಿನಲ್ಲಿ ಮಿಂದು ಬಿಂದು ಬೆಳೆದ ಮೇಲೆ ಬರ್ತದೆ. ವಿತೌಟ್ ಅಲ್ಲ ಹೇಳಪ್ಪ, ಎಲ್ರಿ ಎಷ್ಟು ಸತಿ ಫೋನ್ ಮಾಡ್ತಿದ್ರಿ? ಒಂದು ನಿಮಿಷ ತಂದ್ಬಿಟ್ಟು ಒಂದು ಅಕ್ಕಿಗಳು ತಂದು ಹಾಕಿ ಬೆಳೆಯಲ್ಲ. ಅವನು ನೀರು ಬಿಡಬೇಕು, ಗದ್ದೆ ತುಣಿಬೇಕು, ಹದ ಮಾಡಬೇಕು, ತೆಳ್ಳಗೆ ಆಗಿ ಈ ಪಾನ್ಕತ್ತರ ಆಗೋ ಮಟ್ಟಕ್ಕೆ ಮಾಡಬೇಕು. ಆಮೇಲೆ ಭತ್ತದನ್ನು ಹಾಕಿ ಒಟ್ಲು ಮಾಡಬೇಕು. ಅದು ಬೆಳೆದ ನಂತರ ತೆಗೆದುಕೊಂಡೋಗಿ ಸಾಲಾಗಿ ನೆಡಬೇಕು. ಅದು ನೆಟ್ಟಾಗ ಹದವಾಗಿ ನೀರು ಎಷ್ಟು ದಿನ ನೀರು ಬಿಡಬೇಕು ಒಂದು ಒತ್ಕೋಬೇಕು. ನೀವು ಒಂದು ಭತ್ತ ಬೆಳಿಬೇಕಾದ್ರೆ ಸುಮಾರು 60-70 ದಿನಗಳವರೆಗೆ ನೀರು ನಿಲ್ಲಿಸಬೇಕು. ಆಮೇಲೆ ಭತ್ತ ಕಟಾವಿ ಬರುತ್ತೆ ಅನ್ನೋ ಟೈಮಲ್ಲಿ ನೀರನ್ನು ಸ್ಟಾಪ್ ಮಾಡಬೇಕು. ಸ್ವಲ್ಪ ಒಣಗಿಸಿ ಗಟ್ಟಿ ಮಾಡಬೇಕು. ಆಮೇಲೆ ಕಟ್ ಮಾಡಬೇಕು. ಆಮೇಲೆ ಬಿಸಿಲು ಒಣಗಿಸ್ಬೇಕು, ಹುಡುಬೇಕು. ಬರೋ ಭತ್ತ ತೆಗೆದುಕೊಂಡು ಮಿಲಿ ತಗೊಂಡೋಗಿ ಬಿಡಿಸ್ಕೊಂಡು ತರಬೇಕು. ಅಕ್ಕಿ ಆಗುತ್ತೆ. ನೀವು ಇವನು ಹೇಳಿದ್ನ ಎಷ್ಟು ಊಟ ಮಾಡ್ತೀವಿ ಅಂದ್ರೆ ತಟ್ಟೆ ಹೊಟ್ಟೆ ತುಂಬುವವರ್ಗ ಎಷ್ಟು ರೈತನ ಹನಿ ಇರ್ಬೋದು ಅದ್ರ ಎದುರುಗಡೆ. ಅದಕ್ಕೆ ದುಡ್ಡು ಕೊಟ್ಟಿದ್ದೀರಾ? ಇಲ್ಲ. ದುಡ್ಡು ಕೊಟ್ಟಿಲ್ಲ ಅಂದ್ಮೇಲೆ ನಿಮ್ಗೆ ಸರ್ಕಾರ ನಿಮಗೆ ಫ್ರೀ ಕೊಡ್ತು ಅಂದ್ರೆ ಯಾತಕ್ಕೆ ಕೊಡ್ತು? ನಿಮ್ಮ ಜ್ಞಾನದ ವಿಕಾಸವನ್ನ ಮಾಡ್ಕೊಳ್ಳಿ. ನನ್ನ ಕರ್ನಾಟಕ ರಾಜ್ಯದ ಮಕ್ಕಳು ಚೆನ್ನಾಗಿ ಓದಿ ಈ ಭಾರತದ ಒಳ್ಳೆ ಪ್ರಜೆಗಳಾಗ್ಲಿ, ಅದಕ್ಕೋಸ್ಕರ ನಾನು ಫ್ರೀಯಾಗಿ ಊಟ ಕೊಡ್ತೀನಿ, ಫ್ರೀಯಾಗಿ ಹಾಲು ಕೊಡ್ತೀನಿ. ಎಷ್ಟೋ ಹಸುಗಳು ಬರೀ ಮೇವೆ ಸಿಗಲ್ಲ ಹಸುಗಳಿಗೆ, ಪಾಪ ಅಲ್ಲಿ ತಿಂದು ಇಲ್ಲಿ ತಿಂದು ಹಸು ಹಾಲು ಕೊಟ್ಟು ಆ ಹಾಲನ್ನು ಸಂಸ್ಕರಿಸಿ ದೊಡ್ಡ ಇದರಲ್ಲಿ ಸಂಸ್ಕರಿಸಿ ಪೌಡ್ರ್ ಮಾಡಿ ಹಾಲು ಮಾಡಿ ಆ ಪೌಡ್ರ್ ತಗೊಂಬಂದು ಮಿಕ್ಸ್ ಮಾಡ್ಕೊಂಡು ಹಾಲು ಕುಡಿರಪ್ಪ ಅಂತ ಕೊಡ್ತೀವಿ. ತಲೆ ವಿಕಾಸವಂತ ಗೊತ್ತಾಗಿದ್ರು ಸಿಕ್ಕಿದ್ದೆಲ್ಲ ಸುಮ್ಮನೆ ತಿನ್ನಕ್ಕಾಗತ್ತಾ? ಪ್ರತಿಯೊಂದು ವಸ್ತು ಹಿಂದೆ ಅನೇಕ ಜನರ ಶ್ರಮದ ಫಲ ಇರುತ್ತೆ. ಅಲ್ಲಿಗೆ ನೀವು ಎಷ್ಟು ಓದಬೇಕು ಅನ್ನೋದು ಅರ್ಥ ಆಗಿದೆಯಾ? ಸುಮ್ಮನೆ ಸಿಕ್ತು ಅಂತ ಯಾವುದೂ ತಿನ್ನಬಾರ್ದು, ಫ್ರೀ ಸಿಕ್ತು ಅಂತ ಯಾವುದೂ ತಗೋಬಾರ್ದು. ಫ್ರೀ ತಗೊಂಡಿದ್ದೀನಿ ಅಂದರೆ ನಾನು ಅದಕ್ಕೆ ಪ್ರತಿಫಲ ಏನು ಕೊಡ್ತೀನಿ? ಒಂದು ಹೊತ್ತು ಊಟ ಮಾಡಿದರೆ ಹೇಳಬೇಕು, ನೆಕ್ಸ್ಟ್ ಬರುವಂತಹ ಗಣಿತ ಟೆಸ್ಟ್ನಲ್ಲಿ ನಾನು 10 ಮಾರ್ಕ್ಸ್ 10 ತೆಗಿತೀನಿ. ಹಾಗಾಗಿ ಈಗ ಈ ಊಟ ಮಾಡ್ತಾ ಇದ್ದೀನಿ. ಶಪಥ ಮಾಡಬೇಕಿಲ್ಲ ಪ್ರತಿಯೊಂದು. ಆವಾಗ ನಿಮ್ಮ ದೇಹದಲ್ಲಿ ಆಟ ಹುಟ್ಟುತ್ತೆ, ಛಲ ಹುಟ್ಟುತ್ತೆ. ಹೌದು, ಈಗೇನು ಹೇಳಿದ್ರಲ್ಲ ಪ್ರತಿದಂಗೆ ಡೈಲಾಗ್ ಇನ್ನೊಂದು ಹೇಳಿ, ನಾನು ಒಳಗೆ ಪ್ರತಿದಂಗೆ ಹೇಳಿದ್ರಲ್ಲ ಯಾವುದು ಪ್ರತಿಯೊಂದು ಅನ್ನದಗಳು ಊಟ ಮಾಡಬೇಕಾದ್ರೆ ಇದು ನಿಮ್ಮ ತಲೆ ಒಳಗೆ ಹೋಗ್ತಾ ಇದ್ರೆ ನೀವು ಇದು ಬಯಾಟ್ ಮಾಡ್ಕೊಟ್ಟಿದ್ದಂಗೆ ಹೇಳ್ಬಾರ್ದು. ಭಾರತದ ಸಂವಿಧಾನ ಪೀಠಿಕೆ ಓದಿ, ಸಂವಿಧಾನ ಪೀಠಿಕೆ ಕೂತ್ಕೊಂಡೆ ತೊಂದರೆ ಇಲ್ಲ. ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಅದರ ಸಮಸ್ತ ಕನ್ನಡ ಪುಸ್ತಕದಲ್ಲಿರೋ ಕ್ವಶನ್ ಕೇಳೋದು, ಇಂಗ್ಲಿಷ್ ಪುಸ್ತಕದಲ್ಲಿರೋ ಕ್ವಶನ್ ಕೇಳೋದು, ಗಣಿತ ಲೆಕ್ಕ ಮಾಡಿಸೋದು, ವಿಜ್ಞಾನ ಲೆಕ್ಕ ಇಲ್ಲಿರೋ ಪಾಠದ ಕ್ವಶನ್ ಕೇಳೋದು, ಹಿಂದಿ ಕ್ವಶನ್ ಕೇಳೋದು, ಸಮಾಜ ಕ್ವಶನ್ ಕೇಳೋದು. ಈ ತರ ಮಾಡ್ಬೋದಾ? ಎಲ್ಲರೂ ಚಾಲೆಂಜ್ ತಗೊಂಡಿದ್ದೀರಾ? ಟೈಮ್ ಒಂದೊಂದು ತಿಂಗಳು ಬಿಟ್ಟು ಬರೋಣ. ಪ್ರತಿದಿನ ಓದ್ತೀರಾ? ಈವರೆಗೆ ಆಗಿರೋ ಪಾಠ ಮುಂದಕ್ಕೆ ಕೇಳಕ್ ಹೋಗಲ್ಲ. ಈವರೆಗೆ ಜೂನಿಂದ ಇಲ್ಲಿವರೆಗೆ ಏನ್ ಪಾಠ ಮಾಡಿದ್ದಾರೆ, ಈ ಪಾಠದಲ್ಲಿರುವ ಪ್ರಶ್ನೆಗಳನ್ನು ಕೇಳೋದು. ಯಾರು ಚೆನ್ನಾಗಿ ಹೇಳ್ತಾರೆ ಅವ್ರಿಗೆ ಗೋಲ್ಡ್ ಅಂತ ಸರ್ಟಿಫಿಕೇಟ್ ಕೊಡೋದು. ಯಾರು ಚೆನ್ನಾಗಿ ಹೇಳೋದು ಅವ್ರಿಗೆ ಏನಾದ್ರು ಒಂದು ಲಘು ದಂಡನೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಏನ್ ದಂಡನೆ ಕೊಡ್ಬೋದು? ಕಲಿಯಕ್ಕೆ ಟೈಮ್ ಕೊಟ್ಟವಲ್ಲ, ಈಗ ಸಾಕಷ್ಟು ನಿಮ್ಗೆ ಕೊಟ್ಟರಲ್ಲ, ನೀವೇ ಹೇಳ್ತೀರ ನಿಮ್ಗೆ ಒಂದು ದಂಡನೆ ಕೊಡ್ಬೇಕಲ್ಲ. ಕಲಿಲ್ಲ ತಪ್ಪಲ್ವಾ? ಏನ್ ನೀವೇ ಹೇಳ್ತೀರಿ, ಏನ್ ದಂಡನೆ ಕೊಡ್ಬೋದು? ನೀವು ಗೊತ್ತಿಲ್ಲ ಅಂತ ಮಾತಿದ್ದಾರೆ, ಮಾತಾಡ್ತಾರೆ, ಮಾತು ಬರ್ಲಿದ್ದಾರೆ ಮಾತಾಡಲ್ಲ. ಮೂಗರಿಗೆ ಏನ್ ಮಾಡಿದ್ರು? ಮೂಗನ ಮುಂದೆ ಕಿನ್ನಡಿಯ ಬಾರಿಸಿದವರು ಇದೆಯಲ್ಲ ಹಾಡು, ಅವ್ನಿಗೇನು ಬರಲ್ಲ, ಬಾಯ್ ಬಿಡಕ್ಕಾಗಲ್ಲ. ಸುಮ್ಮನೆ ಕಿನ್ನಡಿ ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ. ನಿಮ್ಗೆ ಹೇಳ್ಬೋದು, ನಿಮಗೆ ದೇವರು ಮಾತಾಡಕ್ಕೆ ಭಯಕೊಡ್ರ. ಲಘು ದಂಡನೆ ಕೊಡೋಣ ಅಂತ ಏನ್ ದಂಡನೆ ಕೊಡ್ಬೋದು? ನಿಮ್ಮ ಪ್ರಶ್ನೆಗಳು ಹೇಳಿದೆ ಹೋದ್ರೆ ಒದೆ ಕೊಡೋ ಶಿಕ್ಷೆ ಅಂತ ಅದು ಬೇರೆ ಮಾಡೋದು. ಒದೆ ಕೊಡೋಂಗಿಲ್ಲ, ಏನಾದ್ರು ಕೊಡ್ಬೋದಾಯ್ತು. ಹೇಗ್ ಕೊಡ್ಬೋದು? ಬೈಯಲ್ಲ, ಬೈಯ ತಪ್ಪ ಬೈಯಲ್ಲ. ಏನ್ ಮಾಡೋದು? ಚೆನ್ನಾಗಿ ಓದು ಅಂತ ಹೇಳಿ
ಇನ್ನಾದರೂ ಮತ್ತೆ ಚೆನ್ನಾಗಿ ಓದುತ್ತಾ ಮತ್ತೊಂದ್ಸತಿ ತಿಳುವಳಿಕೆ ಹೇಳೋಣ. ಹಂಗಾರೆ ಏನು ಕಲಿದೆಲ್ಲನೂ ಬರ್ತೀರಾ, ಕಲಿತೆ ತೀರ್ತೀರಾ. ಇನ್ನೊಂದ್ಸತಿ ಹೇಳಿ, ಅದೇನು ಹೇಳಿದ್ರಲ್ಲ ಇದು ಅಂಡ್ಲೆ ಮಾಡ್ತೀವಿ, ಇದು ಬರೀಬೇಕಿದೆ. ಗೆದ್ದೆ ಇನ್ನೊಂದ್ಸತಿ ಹೇಳ್ಬಾರ್ದು, ಇಲ್ಲೇ ಬರ್ತೀವಿ. ಗೆದ್ದೆ ಗೆಲ್ಲುವ ಪರೀಕ್ಷೆ ಬೇಡ, ಅಲ್ಬಿಟ್ಟು ಹಾಕ್ಬಿಡಿ. ಗೆದ್ದೆ ದೀರ್ಘ ಅಲ್ವಾ, ಗೆಲ್ಲುವೆವು, ಗೆಲ್ಲುವೆವು ಅಂದ್ರೆ ಲಾಸ್ಟ್ ಇದು ಗೊತ್ತಾಯ್ತಾ. ಗೆದ್ದೆ ಗೆಲ್ಲುವೆವು ಫೈನಲ್, ನೋ ಕ್ವಶನ್ ಆಫ್ ಆಲ್ಟರ್ನೇಟ್ ವೇ. ಹೇಳ್ಬಿಡಿ ಗೆಲ್ಲುವೆವು ಅಂದ್ಬಿಟ್ಟಿದ್ರೆ ಗೆಲ್ಲಬಹುದಾಯ್ತು ಸೋಲ್ಬೋದಾಯ್ತು. ಈ ಗೆದ್ದೆ ಅನ್ನೋದು ಇದ್ರೆ ಈ ಗೆಲ್ಲುವ ಇಟ್ಬಿಟ್ಟು ನೀವು ಇಲ್ಲಿ ಯಾರು ಹೇಳ್ಕೊಟ್ಬಿಡೋರು ಈಗ ಅಂತ. ಗೆದ್ದೆ ಗೆಲ್ಲುವುದು ದಟ್ಸ್ ಫೈನಲ್, ಮುಗಿದಾಯ್ತು. ಲಾಸ್ಟ್ ಇನ್ನೂ ಇಲ್ಲ, ಇದಕ್ಕಿಂತ ಇನ್ನೊಂದು ಪದ ಏನಾರ ಇದೆಯಾ? ಗೆಲ್ಲದಲ್ಲೂ ಇರಬಹುದು ಅಂತ ಹೇಳ್ಕೊಟ್ಟವ್ರ. ಗೆದ್ದೆ ಗೆಲ್ಲುವು ಅಂದ್ರೆ 100% ಅಂತ. ಇದು ವಿ ಆರ್ ಅಚೀವ್ 100% ಅಂತ. ನಾವು ಗೆದ್ದೆ ಗೆಲ್ತೀವಿ, ಸೋಲ ಪ್ರಶ್ನೆನೇ ನಮ್ಮ ಹತ್ರ ಇಲ್ಲ. ಆದ್ರಿಂದ ಹಂಗಾರೆ ಇನ್ನೊಂದ್ಸತಿ ಬಂದು ಪ್ರಶ್ನೆ ಕೇಳಿದಾಗ ಜೂನಿಂದ ಈವರೆಗೆ ಮಾಡಿರೋ ಪಾಠಗಳಲ್ಲೆಲ್ಲ ಪ್ರಶ್ನೆಗಳನ್ನ ಹೇಳುತ್ತೇವೆ ನಾವು. ಎಲ್ಲ ಪ್ರಶ್ನೆಗಳನ್ನ ಅಂತ ಹೇಳ್ತೀರಲ್ವಾ. ಹಾಗಾದ್ರೆ ಯಾರಾದ್ರೂ ಪ್ರಶ್ನೆಗಳನ್ನ ಹೇಳಲಿಲ್ಲ ಅಂದ್ರೆ ಅವರಿಗೆ ಒದೆ ಕೊಡೋ ಹಾಗಿಲ್ಲ, ಬೈಯುವ ಹಾಗಿಲ್ಲ, ಮತ್ತೊಮ್ಮೆ ಕಲಿತು ಬಾ ಮಗು ಅಂತಲೂ ಸಹ ಹೇಳುವ ಹಾಗಿಲ್ಲ. ಯಾಕೆಂದರೆ ನಾವೇ ಘೋಷಣೆ ಮಾಡ್ಕೊಂಡಿದ್ದೀವಿ ಗೆದ್ದೇ ಗೆಲ್ಲುವೆವು ಅಂತ. ಆದ್ದರಿಂದ ನಮ್ಮನ್ನ ತುಂಬಾ ಪ್ರೀತಿಯಿಂದ, ತುಂಬಾ ಆದರದಿಂದ, ಸಂತೋಷವಾಗಿ ನೀವು ಟಿಸಿ ಕೊಟ್ಟು ಕಳಿಸಬಹುದು. ಒಪ್ಪಬಹುದಾ? ಉಸಿರು ಬಂದು ಹೋಗಯ್ಯ, ಬಿಡ್ಲಿ ಚಿಕ್ಕ ಸಭ. ಒಪ್ಪಬಹುದಾ? ಯಾರು ಪ್ರಶ್ನೆಯನ್ನ ಹೇಳುವುದಿಲ್ಲವೋ ನಾನು ಮತ್ತೊಮ್ಮೆ ಇಲ್ಲಿಗೆ ಬಂದು ನಿಮ್ಮ ಹತ್ರ ಪ್ರಶ್ನೆ ಕೇಳುವಾಗ ಕನ್ನಡ ವಿಷಯ, ಇಂಗ್ಲಿಷ್ ವಿಷಯ, ಗಣಿತ, ವಿಜ್ಞಾನ, ಸಮಾಜ ಇಷ್ಟು ಪಾಠಗಳಲ್ಲಿ ಈವರೆಗೆ ಆಗಿರುವ ಪಾಠಗಳಲ್ಲಿ ಯಾರು ನಾವು ಕೇಳುವ ಪ್ರಶ್ನೆಗೆ ಉತ್ತರಿಸುವುದಿಲ್ಲವೋ ಅಂಥವರಿಗೆ ಗೌರವಪೂರ್ವಕವಾಗಿ ಸಂತೋಷದಿಂದ ಈ ಶಾಲೆಯಿಂದ ಟಿಸಿ ಕೊಟ್ಟು ಕಳಿಸಬಹುದು ಎಂದು ನಾವೇ ಒಪ್ಪಿಕೊಂಡಿರುತ್ತೇವೆ. ಓಕೆ ಓಕೆ ಎಲ್ಲರ ಕೈ ಒಂದ್ಸಲ ನೋಡೋದಕ್ಕೆ ಒಪ್ಪಿಕೊಂಡಿರಲ್ಲ, ಬಹುಮತ ಕೂಡ ಕೈ ಎತ್ತಿಲ್ಲ. ಹಾಗಾದ್ರೆ ಇನ್ನೊಂದೇ ಬಂದು ಕೇಳ್ಬೋದಾ? ಹಂಗಾದ್ರೆ ಈಗಲೇ ಸ್ಟಾರ್ಟ್ ಮಾಡ್ಬಿಡ್ತೀರಾ? ನಾನು ಈಚೆಗೆ ಹೋಗ್ತಿದ್ದ ಓದಕ್ಕೆ ಶುರು ಮಾಡ್ತೀರಾ? ನೋಡ್ತೀನಿ. ಈಗ ಇನ್ನೊಂದ್ಸತಿ ಬರ್ತೀನಿ, ಬಂದು ಅವಾಗ ಈ ಥರ ಭಾಷಣ ಬಿಡಲ್ಲ. ಪುಸ್ತಕ ಹಿಡ್ಕೊಂತೀನಿ, ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆ ಯಾರ್ಯಾರು ಉತ್ತರ ಹೇಳಲ್ಲ ಅವ್ರಿಗೆಲ್ಲ ಅಲ್ಲೇ ಟಿಸಿ ಬರೆಸ್ಬಿಟ್ಟು ಟಿಸಿ ಕೊಡ್ತಾರೆ ಅಂತ ಈಗಲೇ ಯಾರು ಎದಕ್ಕೆ ಸ್ಕೂಲ್ ಬಿಟ್ಟು ಹೋಗೋರಿದ್ದೀರಾ? ಇದರೇನೋ ಮತ್ತೆ ಆಮೇಲೆ ಯಾರು ಓದ್ದಲ್ಲ, ಒಂದು ಅಕ್ಷರ ಓದಲ್ಲೇ ಇದ್ದು ನಾನ್ ಬಂದು ಹೇಳಿದೆ ಅಂತ ಹೆಂಗಿದ್ರು ಬಂದು ಟಿಸಿ ಕೊಟ್ಬಿಡ್ತಾರೆ ಈಗ ಅಂತ. ನಾನು ಬರೋದಕ್ಕಿಂತ ಮುಂಚೆ ಸ್ಕೂಲೇ ಬಿಟ್ಬಿಡೋಣ ಅಂತ ನೀವೇ ಯಾರು ಇದ್ದೀರಾ? ಎಲ್ಲರೂ ಮಾತು ಕೊಟ್ಟಿದ್ದೀರಿ ತಾನೆ? ಒಬ್ಬ ಮೇಡಮ್ ಅವ್ರ ಈಗ ಇವ್ರು ಮಾತು ಕೊಟ್ಟಿದ್ರೆ ಎಲ್ಲರೂ ಇವ್ರ ಪರವಾಗಿ ನೀವು ಮಾತು ಕೊಡ್ತೀರಾ? ಸರ್ ಮಾತು ಕೊಟ್ಟ ಮೇಲೆ ತಪ್ಪಲ್ಲ ಸರ್. ನಮ್ಮ ಮಕ್ಕಳು ಹಂಗಾರೆ ನೋಡದೆ ನಿಮ್ಮ ಹೆಚ್ಚು ಮರ್ಯಾದೆ ಹೊಟ್ಟೋಗ್ತೀರಾ. ನಿಮ್ಮ ಮರ್ಯಾದೆ ಓದೇನು, ನಿಮ್ಮ ಹೆಚ್ಚು ಮರ್ಯಾದೆ ಓದೋದು ಎರಡೂ ಒಂದೇ. ಈಗ ನಿಮ್ಮ ಹೆಚ್ಚು ಮರ್ಯಾದೆ ಇರ್ಬೇಕಾ ಬೇಡವಾ?